ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ 11 ನ್ಯೂಸ್ ಆಫ್ ಮೈಸೂರು ತಂಡ ರಸ್ತೆ ಕಾರ್ಯಾಚರಣೆಗೆ ಹೊರಟಿದ್ವಿ. ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯಲ್ಲಿ NH ನಂಬರ್ 275. ಸ್ನೇಹಿತರೆ, ಇವತ್ತೇನು ಅಂದರೆ ತೂಬಿನಕೆರೆ ಟೋಲ್ ಅವಾಯ್ಡ್ ಮಾಡಲಿಕ್ಕೋಸ್ಕರ KSRTC ಬಸ್ ಮತ್ತು ಅನೇಕ ಕಾರು ಚಾಲಕರು ಇವರುಗಳು ಸರ್ವಿಸ್ ರೋಡಲ್ಲಿ ಬಂದು ಟೋಲ್ ಶುಲ್ಕ ತಪ್ಪಿಸಿಕೊಳ್ಳೋಕ್ಕೋಸ್ಕರ ಅಲ್ಲಿಂದ ಮುಂದೆ ಬಂದು ತೂಬಿನಕೆರೆ ಎಕ್ಸಿಟ್ ಬರುತ್ತೆ. ಅಂದರೆ ತೂಬಿನಕೆರೆ ಟೋಲ್ ಆಗ್ತಿದ್ದಂಗೆ ಒಂದು ಲೆಫ್ಟ್ ಎಕ್ಸಿಟ್ ಬರುತ್ತೆ, ಅದು ಎಮರ್ಜೆನ್ಸಿ ಪರ್ಪಸ್ಗೆ ಬಿಟ್ಟಿರೋದು. ಅಲ್ಲ, ಇವರಿಗೇನು ಒಂಚೂರು ಮನಸೋ ಇಚ್ಛೆ ಗಾಡಿ ಚಲಾಯಿಸ್ತಾರಲ್ಲ, ಇವ್ರಿಗೇನು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಮಾನಸಿಕ ಅಸ್ವಸ್ಥರಾಗ್ಬಿಟ್ಟಿದಾರ ಏನೋ ಗೊತ್ತಿಲ್ಲ. ಆ ಬಸ್ಸು ಫುಲ್ಲು ಲೋಡ್ ಇರುತ್ತೆ ರೀ. ಸರ್ವಿಸ್ ರೋಡಲ್ಲಿ ಬರೋ ಅಂಥ ದ್ವಿಚಕ್ರ ವಾಹನಗಳು ಮತ್ತು ಅನೇಕ ರೀತಿಯ ಗ್ರಾಮಸ್ಥರುಗಳು ಓಡಾಡ್ತಿರ್ತಾರೆ. ಗದ್ದೆಯವರು ಮತ್ತು ರೈತರುಗಳೆಲ್ಲ ಓಡಾಡ್ತಿರ್ತಾರೆ. ನಿಮಗೇನು ತಲೆಗೆ ಅದೇನು ಹೊಕ್ಕೊಂಡಿದೆಯೋ ಗೊತ್ತಿಲ್ಲ ನನಗೆ. ಇವ್ರನ್ನೆಲ್ಲ ತಗೊಂಡೋಗಿ ಎಲ್ಲರೂ ಕಾಡಿಗೆ ಬಿಟ್ಬಿಡ್ಬೇಕು ಅನಿಸ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ಆಯಿತಾ, ದಯವಿಟ್ಟು. ಈ ಥರ ಅಲ್ಲಿ ಅನೇಕ 50ರಿಂದ 100 ಆಕ್ಸಿಡೆಂಟ್ಗಳಾಗಿದ್ದಾವೆ. ಈ ಥರ ಆದರೆ ಮತ್ತೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ ಆಕ್ಸಿಡೆಂಟ್ಗಳಾಗೋಕ್ಕೆ. ಅಲ್ಲ, ಪುಟಾಣಿ ಮಕ್ಳುಗಳು ಬರ್ತಾ ಇರ್ತವೆ ಕಾರಲ್ಲಿ, ಜವಾಬ್ದಾರಿಯುತ ಸಂಸಾರಸ್ಥರು ಬರ್ತಾ ಇರ್ತಾರೆ. ನೀವು ಈ ಥರ ಮಾಡಿಬಿಟ್ರೆ ಸಡನ್ನಾಗಿ ಲೆಫ್ಟಿಗೆ ಎಳೆದು ಈ ರಿವರ್ಸ್ ತೆಗೆಯೋದು ಯಾವ್ದು ಚಂದ ರೀ ಇದು? ಆ ಲಾರಿಯವರಂತೂ ಏನು ರೀ, ನಿಮಗೆ ಅಷ್ಟು ಗೊತ್ತಾಗಲ್ವೇನ್ರಿ? ಒಂದು ಧೂಳು ಬೀಳುತ್ತೆ ಓಡಾಡುವಾಗ ಅಂದ್ಬಿಟ್ಟು ಒಂದು ಗ್ರೀನ್ ಮ್ಯಾಟ್ ಬರುತ್ತೆ, ಅದನ್ನು ಕಟ್ಟಬೇಕಲ್ವೇನ್ರಿ? RTO ಅಧಿಕಾರಿಗಳೇ, ಕಣ್ಮುಚ್ಚಿ ಎಲ್ಲಿ ಕೂತಿದ್ದೀರಾ? ದಯವಿಟ್ಟು ರಸ್ತೆಗಿಳಿರಿ. ಫಸ್ಟು ಇವ್ರನ್ನೆಲ್ಲ ದಂಡಿಸಿ, ಶಿಕ್ಷಿಸಿ. ನೀವು ಬಿಟ್ಟು ಕೂತಿರೋದಕ್ಕೆ ಇವರೆಲ್ಲ ಈಸಿಯಾಗಿ ತಗೋತಾ ಇದ್ದಾರೆ ಎಂದು ಈ ಮೂಲಕ ಕೇಳ್ಕೊತಿದ್ದೇನೆ. ಕ್ಯಾಮ್ರಾ ಪರ್ಸನ್ ರಿಷಬ್ ಜೊತೆ 11 ನ್ಯೂಸ್ ಮೈಸೂರು.